ಅಲ್ಲೇ ನೋಡ್ರಿ ನಮ್ಮ ಅಪ್ಪ ನಮ್ಮವ್ವ ಕಾಣ್ತಾ ಇದ್ದಾರೆ. ನಿರಂತರ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಬಿಡುವಿಲ್ಲ. ಒಂದು ಕೆಲಸ ಮುಗಿದಾಗಲೇ ಇನ್ನೊಂದು ಕೆಲಸ ಚಾಲೂ ಮಾಡ್ತಾರೆ. ನೋಡ್ರಿ ಅಲ್ಲಿ ಕಾಣ್ತಾ ಇರ್ಬೋದು. ಈಗ ಅವ್ರ ಹತ್ರನೇ ಹೋಗ್ತೀನಿ. ಇದೆಲ್ಲ ಕಾಣ್ತಾ ಇದೆಯಲ್ಲ, ಇದು ಹೀರೆಕಾಯಿ ನೋಡ್ರಿ. ಈಗ ಮಳೆ ಆಗ್ಲಾರ್ದಕ್ಕೆ ಕಾಯಿ ಈ ಥರ ಆಕತ್ತೆ ನೋಡ್ರಿ. ಈಗ ನಾವು ಈ ಸಲ ಎಣ್ಣೆನೂ ಹೊಡಿಲಿಲ್ಲ, ಹಿಂಗಾಗಿ ಈ ಥರ ಕಾಯಿ ಹಾಕತ್ತೇವ. ನ್ಯಾಚುರಲ್ ಆಗಿ ಏನಾದರೂ ಬೆಳೆ ತೆಗಿಬೇಕಂತೇಳಿ ನಾವು ಈ ಸಲ ಎಣ್ಣೆ ಹೊಡಿಲಿಲ್ಲ. ನೋಡೋಣ ಈ ಸಲ ಒಂದು ಪ್ರಯೋಗ ಮಾಡಿ ಎಣ್ಣೆ ಹೊಡಿಲಾರ್ದ ಏನಾದರೂ ಪೀಕು ಸರಿಯಾಗಿ ಬರುತ್ತಾ ಅಥವಾ ಬೆಳೆ ಸರಿಯಾಗಿ ಬರುತ್ತಾ ಅಂತ ನೋಡ್ಬೇಕಂತ ಚೆಕ್ ಮಾಡ್ಬೇಕಂತೇಳಿ ಯಾವುದೇ ರೀತಿಯಿಂದ ಕೆಮಿಕಲ್ ಒಟ್ಟ ಆ್ಯಡ್ ಮಾಡಿಲ್ಲ. ಓನ್ಲಿ ನೈಸರ್ಗಿಕವಾಗಿ ಬೆಳೆ ಬೆಳೆಯೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಕಸ ಏನಿದೆಯಲ್ಲ, ಈಗ ಇದು ಕಳೆ ತೆಗೆದಿರ್ತಕ್ಕಂಥ ಕಸ. ಈ ಕಸವನ್ನು ಈಗ ಬಡ್ಡಿ ಇದೆಯಲ್ಲ ನೋಡಿ, ಗಿಡ ಅದಾವಲ್ಲ, ಆ ಗಿಡದ ಸುತ್ತು ಕಡೆಗೂ ಕೂಡ ಕಸವನ್ನು ಹಾಕ್ತೀನಿ. ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡ್ತೀನಿ. ಅಂದರೆ ಮಣ್ಣು ಮುಚ್ಚೋದ್ರಿಂದ ಒಳಗಡೆ ಕಸ ಕೊಳೆತು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಹೀಗಾಗಿ ಈ ಹಸಿ ಕಸವನ್ನು ಗೊಬ್ಬರವಾಗಿ ತಯಾರು ಮಾಡುವಂಥ ವಿಧಾನವನ್ನು ನಿಮಗೆ ಹೇಳ್ಕೊಡ್ತೀನಿ. ಈಗ ಕಸ ತೆಗಿತಾ ಇರ್ತಕ್ಕಂಥದ್ದನ್ನು, ಹಸಿ ಕಸನ ನಾನು ಈಗ ಅಲ್ಲಿಗೆ ಬಡ್ಡಿಗೆ ಆ್ಯಡ್ ಮಾಡ್ತೀನಿ. ಊಟ ಮಾಡಿದ್ರಿ ನಾವು ಇನ್ನೂ ಇಲ್ಲ? ಊಟ ಮಾಡಿದ್ ಬರ್ರಿ. ಯಾರು ಊಟ ಮಾಡಿ ನಡೆಸಿ. ಊಟ ಮಾಡಿದೇನಪ್ಪ? ಇಲ್ಲ, ಹೋಗೋಣಂತ ಬರ್ರಿ. ಯಾರು ಊಟ ಮಾಡೋಣ ಬರ್ರಿ. ಏನು ಬೇರೆ ನೆತ್ತಿ ಕೆತ್ತಬೇಡಪ್ಪ, ಮತ್ತೆ ಚಿಕ್ಕಿತೈತದು. ಬೇರೆದಸ್ಲೆ ತಕ್ಕೊಂಡು ನೆತ್ತಿ ಕೆತ್ತಿದ್ರೆ ಏನಾಗತ್ತವ? ಅದು ಮತ್ತೆ ಒಳ್ಳೆ ಸಿಗುತ್ತೆ, ಮತ್ತೆ ನಾವು ತೆಗಿಲಾರ್ದಂತಾಗ ಆಗುತ್ತೆ. ಬೇರೆಲ್ಲ ಬರ್ಬೇಕದು. ಇದನ್ನು ತೆಗಿಬೇಕಾ? ಹಾಂ, ಬೇರೆ ತಗೋ ಅದನ್ನು. ಹಾಲಿಗೆ, ದನಕ್ಕೆ ಹಾಲಿಗೆ ಜಾಸ್ತಿ ಒಳ್ಳೇದು. ನಾವೇನು ಬೆಳೆಸಿಲ್ಲ, ತಾನೇ ಬೆಳಿತೈತೆ ಅದು ಭೂಮ್ಯಾಗ. ಹಾಕದನ್ನು ಬಡ್ಡಿಗೆ ದೂರ ತಾಕ, ಸ್ವಲ್ಪ ಬಡ್ಡಿ ಬೇರೆ ಹರಿತಾವ. ಬೇರೆ ಹರಿದಂದ್ರೆ ಮತ್ತೆ ಲಾಸ್ ಆಗುತ್ತೆ ಗಿಡ. ಗಿಡ ಲಾಸ್ ಆಗ್ತದೆ ಬೇರೆ. ಹಾಂ, ಅದಕ್ಕೆ ದೂರ ತಾಕ. ಒಂದು ಇದು 10 ಇಂಚು ಬಿಟ್ಟು ತೆಗಿಬೇಕು ಬಡ್ಡಿನ. ಹಾಂ, ಬೇಯಿಸಿ ತೆಗೆದಿದ್ದು ಕಸ ನೋಡ್ರಿ. ಹಾಂ, ಈಗ ತಾನೇ ನಾನೇ ತೆಗೆದ್ನಲ್ಲ ಕಸನ. ಆ ಕಸ ನೋಡ್ರಿ ಇಲ್ಲಿಗ ಹಾಕ್ತೀನಿ ನೋಡ್ರಿ. ಈಗ ನಮ್ಮ ಅವ್ರು ಹೇಳ್ತಾರೆ ಒಂದ ಹಿಡಿ ಹಾಕಿದ್ರೆ ಸಾಕು. ಅಷ್ಟು ಹಾಕ್ಬೇಡ. ಒಂದು ಮ್ಯಾಲೆ ಎದ್ದು ಬಿಡ್ತಿ ಅಂದ್ರೆ ಮತ್ತೆ ಅದು ವಿಚಿತ್ರ ಆಗತ್ತದ. ಒಂದು ಹಿಡಿ ಅಷ್ಟು ಹಾಕಿ. ನಾನು ನಮ್ಮ ಅವ್ರು ಹೇಳ್ದಂಗೆ ನಾನು ಈಗ ಮಾಡ್ತೀನಿ ಅಂದ್ರೆ ಇದು ಮ್ಯಾಲೆ ಎಷ್ಟು ಕಾಣ್ಲಾರ್ದಂಗೆ ಮುಚ್ತೀನಿ ಅದನ್ನು. ರೈತರು ಗೊಬ್ಬರ ತುಂಬ ಕಾಸ್ಟ್ಲಿ ಅದಾವ, ಗೊಬ್ಬರ ಸಿಗ್ತಾ ಇಲ್ಲ ಅಂತ ಹೇಳ್ತಿರಲ್ಲ, ಈ ಪ್ರಯೋಗ ಮಾಡ್ಬೇಕು ರೈತರು. ನಮ್ಮ ಹೊಲ್ದಾಗ ಐತದ. ಯಾಕಂದ್ರೆ ಪ್ರತಿಯೊಬ್ಬರು ಹೊಲ್ದಾಗೂ ಕೂಡ ಕಸ ಇರ್ತೈತಲ್ಲ, ಆ ಕಸನ ತೆಗೆದು ಈ ಬಡ್ಡಿಗೆ ಹಾಕ್ಬೇಕು. ಅಂದ್ರೆ ಗೊಬ್ಬರ ಆಗಿ ತಾನ ಪರಿವರ್ತನೆ ಆಗುತ್ತೆ, ನೈಸರ್ಗಿಕ ಗೊಬ್ಬರ ಆಗುತ್ತೆ. ಮತ್ತು ಖರ್ಚು ಮಾಡಿ ತಂದು ಹಾಕುವಂಥ ಅವಶ್ಯಕತೆ ಇರಲ್ಲ. ಮತ್ತು ಕೆಮಿಕಲ್ ಇಲ್ಲದ, ಕೆಮಿಕಲ್ ಮುಕ್ತ ಆಹಾರ ನಾವು ಪಡ್ಕೊಳ್ಬೋದು. ಮತ್ತು ಗಿಡಕ್ಕೂ ಕೂಡ ಒಳ್ಳೆಯದು, ಮಣ್ಣು ಕೂಡ ಹಾಳಾಗೋದಿಲ್ಲ.